ನಮಸ್ಕಾರ. ಅಮ್ಮನ ಸಿಂಪಲ್ ಅಡುಗೆ ಯೂಟ್ಯೂಬ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇದ್ದೀವಿ ಬಿಸಿಬೇಳೆ ಬಾತ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 1 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆ ಹಾಗೂ ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನು ಹಾಕಬೇಕು. ಇದ್ರ ಜೊತೆ ನಾನು ಅವರೆಕಾಳುಗಳನ್ನು ಕೂಡ ಹಾಕಿದ್ದೇನೆ. ನಿಮ್ಗೆ ಇದು ಇಷ್ಟವಾಗಿದ್ದಲ್ಲಿ ಹಾಕೋಬೋದು, ಇಲ್ಲ ಅಂದರೆ ಇದು ಆಪ್ಷನಲ್. ಯಾವ ಕಪ್ನಲ್ಲಿ ಅಕ್ಕಿ ಹಾಕಿರ್ತೀರಾ ಅದೇ ಕಪ್ಪಿಂದ 7 ಕಪ್ಪಷ್ಟು ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 4 ವಿಸಿಲ್ ಕುಕ್ಕರ್ ಬೇಯಿಸಬೇಕು. ಪ್ಯಾರಲಲ್ ಆಗಿ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಗೋಡಂಬಿ ಹಾಗೂ ಒಣಮೆಣಸಿನಕಾಯಿ, ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿಬಿಟ್ಟು ಗೋಳಿಸ್ಬೇಕು. ಹಾಕಿರುವ ಎಲ್ಲ ಪದಾರ್ಥಗಳು ಬೇಯೋವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಹಾಗೂ ಮನೆಯಲ್ಲೇ ಮಾಡಿರುವಂಥ ಬಿಸಿಬೇಳೆಬಾತ್ ಪೌಡರ್ನ ಹಾಕಿದ್ದೀನಿ. ಬಿಸಿಬೇಳೆಬಾತ್ ಪೌಡರ್ ನೀವು ಅಂಗಡಿಯಿಂದ ತಂದಿರೋದು ಕೂಡ ಬಳಸ್ಬೋದು. 4 ರಿಂದ 5 ಸ್ಪೂನ್ ಹಾಕಿದ್ದೀನಿ. ಇವಾಗ ಇದಕ್ಕೆ ನೆನೆಸಿರುವಂಥ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮತ್ತು ಬೇಯಿಸಿದಂಥ ಅಕ್ಕಿ ಬೇಳೆ ತರಕಾರಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಬೇಕು. ನಮಗೆ ಇದು ಸ್ವಲ್ಪ ತಿಳಿಯಾಗಿ ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿ, ಕೊನೆಯಲ್ಲಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕೈ ಆಡಿ. ಈಗ ಬಿಸಿಬೇಳೆಬಾತ್ ಸವಿಯಲು ರೆಡಿ. ಇದನ್ನು ಬೂಂದಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪಿಗಳಿಗಾಗಿ ಅಮ್ಮನ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.